ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತುಂಬ ಲೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇರಲಿಲ್ಲ ಸ್ವಲ್ಪ, ಅದಕ್ಕೋಸ್ಕರ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಜನವರಿ 6ನೇ ತಾರೀಕು ಅವರ ಹುಟ್ಟುಹಬ್ಬ ಆಯಿತು. ಸೊ ಪ್ರತಿ ವರ್ಷ ಕೂಡ ನಾವು ಮಿಸ್ ಮಾಡ್ದಲೇ ಧನುರ್ಮಾಸ ಟೈಮಲ್ಲಿ ಜನವರಿ 6ನೇ ತಾರೀಕು ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಪ್ರತಿ ವರ್ಷ ಅಭಿಷೇಕ ನಡೆಯುತ್ತೆ ಅವರ ಹೆಸರಲ್ಲಿ. ಸೊ ಎಂದಿನಂತೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಆಶೀರ್ವಾದ ತಗೊಂಡ್ವಿ. ವಿಶೇಷವಾಗಿ ಅಲ್ಲಿ ಕಾಯನ್ನ ಹೊಡೆದಾಗ ನಮಗೆ ಅವಳಿ ಕಾಯಿ ಸಿಕ್ಕಿದ್ದು ತುಂಬಾನೇ ಖುಷಿ ಆಯಿತು. ಜೋಯಿಸರು ಹೇಳಿದ್ರು, ಇದು ಅಪರೂಪದಲ್ಲಿ ಅಪರೂಪ, ನಮಗೆ ನಿಜಕ್ಕೂ ಕೂಡ ಇದೆಲ್ಲ ಅದೃಷ್ಟದ ಸಂಕೇತ ಅಂತ ಹೇಳಿದ್ರು. ಸೊ ಅರುಣು ಕೂಡ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದ್ರು. ಖುಷಿ ಆಯ್ತು. ಅವರು ಅದೃಷ್ಟ ಸಂಕೇತ ಅಂತ ಹೇಳಿದಾಗ ಅರುಣ್ಗೇನೋ ಒಳ್ಳೇದಾಗುತ್ತೆ ಅನ್ನೋದೊಂದು ಒಂದು ನಂಬಿಕೆ ಇದ್ದೇ ಇರುತ್ತೆ ಅಲ್ವಾ. ಅರುಣ್ ಅವರು ಕೂಡ ದೇವರಲ್ಲೆಲ್ಲ ಬೇಡ್ಕೊಂಡು ಅಲ್ಲಿಂದ ಸೀದಾ ನಾವು ಒಂದೆರಡು ಫೋಟೋ ತೆಕ್ಕೊಂಡ್ವಿ. ಅಲ್ಲಿಂದ ಸೀದಾ ನಾವು ಬಂದಿದ್ದು ಚನ್ನರಾಯಪಟ್ಟಣಕ್ಕೆ. ಅಲ್ಲಿ ಬರ್ಗೂರ್ ಹ್ಯಾಂಡ್ ಪೋಸ್ಟಲ್ಲಿ ನಮ್ಮದು ಅರುಣ್ ಅವ್ರದ್ದು ಹೊಸ ಫ್ರಾಂಚೈಸಿ ಓಪನ್ ಆಯಿತು, ಇವತ್ತೇ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅರುಣ್ ಹುಟ್ಟುಹಬ್ಬ ಆಗಿದೆ, ಹಾಗೆ ಅಮ್ಮನ ಆಶೀರ್ವಾದನೂ ಪಡ್ಕೊಂಡಿದ್ದೀವಿ. ಅದರಂತೆ ನಾವು ಇವತ್ತೇ ಮಾಡಿಬಿಡೋಣ ಅಂತ ಹೇಳಿ ಚಿಕ್ಕದಾಗಿ ಪೂಜೆ ಮಾಡ್ಕೊಂಡಿದ್ವಿ. ಇದನ್ನು ಪುರೋಹಿತಕ್ಕೆ ವಹಿಸ್ಕೊಂಡಿದ್ದು ನಮ್ಮಮ್ಮ ಅನ್ನೋಕ್ಕೆ ತುಂಬ ಖುಷಿ ಆಯಿತು. ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ನೀಟಾಗಿ ಎಲ್ಲದನ್ನು ಮಾಡಿ ಪೂಜೆ ಎಲ್ಲ ಮಾಡಿಸಿದ್ರು. ಅರುಣ್ ಮತ್ತು ಇನ್ನೊಬ್ಬರು ಅರುಣ್ ಪಾರ್ಟ್ನರ್ ಇದ್ದಾರೆ, ಅವ್ರ ಕೈಲಿ ಮಾಡಿಸಿದ್ರು. ನಾವು ಕುಂಬಳಕಾಯಿ ಎಲ್ಲ ಹೊಡೆದು ಎಲ್ಲದು ಆಯಿತು, ಪೂಜೆ ಎಲ್ಲ ಪುನಸ್ಕಾರ ಆಯಿತು, ಸ್ವೀಟ್ಸ್ ಎಲ್ಲ ತಿಂದು ಅಲ್ಲಿಂದ ಸೀದಾ ಸಂಜೆ ಅರುಣ್ಗೆ ಗೊತ್ತೇ ಇರಲಿಲ್ಲ ಒಂದು ಸರ್ಪ್ರೈಸ್ ಕೊಟ್ವಿ. ಚಂದ್ರಾವಣದಲ್ಲಿರತಕ್ಕಂತಹ ಕೇಸರಿ ಚಾಟ್ಸ್ ಅಲ್ಲಿ ಅರುಣ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ತುಂಬಾ ಖುಷಿ ಆಯ್ತು ನನಗಂತೂ. ಅವ್ರು ತುಂಬಾನೇ ಅರೇಂಜ್ಮೆಂಟ್ಸ್ ಸಖತ್ತಾಗಿ ಮಾಡಿದ್ರು. ಅಮ್ಮ, ನಮ್ಮ ಅತ್ತೆ ಮಾವ, ಅವ್ರ ಅಣ್ಣನ ಮಕ್ಕಳು, ಅವ್ರ ಫ್ರೆಂಡ್ಸು, ಕೊಲೀಗ್ಸು, ನಮ್ಮ ಮಾವನ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ರು. ಜೊತೆಗೆ ನಮ್ಮ ಅಣ್ಣನೂ ಕೂಡ ಜಾಯ್ನ್ ಆಗಿದ್ದ. ಅವ್ನ ಡ್ಯೂಟಿಯಿಂದ ಬರೋದು ಲೇಟ್ ಆಯ್ತು, ಆಮೇಲೆ ಜಾಯ್ನ್ ಆದ. ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ ವಿಶಸ್ನ ತಿಳಿಸಿ, ನನಗಂತೂ ಅವ್ರ ಅರೇಂಜ್ಮೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತು ಗೊತ್ತಾ. ಸೊ ಅಲ್ಲಿ ಹಾಡೋಕ್ಕೂ ಕೂಡ ತುಂಬ ಅವಕಾಶ ಇದ್ದಿದ್ದು ಇನ್ನೊಂದು ನನಗೆ ತುಂಬ ಖುಷಿ ಆಯಿತು. ಸೊ ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಾದ್ಮೇಲೆ ತಿನ್ಸಾದ್ಮೇಲೆ ಮಸ್ತ್ ಮಜಾ ಮಾಡಿದ್ವಿ. ಇವನ ಹೆಸರು ಬಾಬು ಅಂತ. ಬಾಬು ಅಂತೂ ನನಗಂತೂ ತುಂಬಾ ಹೆಲ್ಪ್ ಮಾಡಿದ್ದಾನೆ ಈ ಬರ್ಡೇಗೆ. ಥ್ಯಾಂಕ್ ಯು ಸೋ ಮಚ್ ಬಾಬು. ಅರುಣ್ ಅವ್ರ ಸ್ಟೂಡೆಂಟ್ ಅವನು. ಸೊ ಹಾಗೆ ನಮ್ಮ ಮಾವನ ಫ್ರೆಂಡ್ಸು ತುಂಬ ಜನ ಬಂದಿದ್ರು. ನಮ್ಮ ಮಾವ ಒಂದು ಫೋನ್ ಮಾಡಿದ ತಕ್ಷಣ ಎಲ್ಲ ಫ್ರೆಂಡ್ಸ್ ಎಲ್ಲಿರ್ತಾರೋ ಗೊತ್ತಿಲ್ಲ ಪ್ರತ್ಯಕ್ಷ ಆಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ನಮ್ಮ ಮಾವನ ಫ್ರೆಂಡ್ಸ್ ಇದ್ದಾರೆ. ಅದೊಂದು ಖುಷಿ ವಿಚಾರ, ನನಗೆ ಹೇಳಿದ ತಕ್ಷಣನೇ ಬಂದ್ಬಿಡ್ತಾರೆ. ಅದಾದ ನಂತರ ಅವ್ರ ಅಪ್ಪ ಅವನು ತುಂಬಾ ಪ್ರೀತಿಯಿಂದ ಮುದ್ದು ಕೊಟ್ಕೊಂಡೆಲ್ಲ ಏನು ಕೇಳಂಗೆ ಇಲ್ಲ. ಇವನ ಹೆಸರು ಯತೀಶ್ ಅಂತ. ಇವರು ಕೂಡ ಅರುಣ್ ಅವ್ರ ಸ್ಟೂಡೆಂಟು ಪ್ಲಸ್ ಕೊಲಿಗೂ ಕೂಡ ಹೌದು. ಆಮೇಲೆ ಇನ್ನೊಬ್ರು ಅರುಣ್ ಅಂತ. ಇವರು ಅರುಣ್ ಅನ್ನೋರೆ 3 ಜನ ಇದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಚಿಕ್ಕ ಅರುಣ ಸಣ್ಣ ಅರುಣ ಅಂತೀವಿ. ಅದರಂತೆ ಜೊತೆಗೆ ಮಂಜುನಾಥ್ ಸಿಂಗರ್, ಹಿರಿಬೀಳ್ತಿ ಮಂಜುನಾಥ್ ಸಿಂಗರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಪಾಪ ತುಂಬಾ ಬ್ಯುಸಿ ಇದ್ರು, ಆದ್ರೂ ನಂಗೋಸ್ಕರ ಬಂದು ನನ್ನ ಯಜಮಾನ್ರಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತೀರಾ ಅಂತಂದಾಗ ಈ ಸುದಿನ ಜನ್ಮದಿನ ಹಾಡು ಹೇಳಿದ್ರು. ನಾನು ನಂದೆಲ್ಲಿ ಇಡ್ಲಿ ಅಂತ ಅಂದ್ಬಿಟ್ಟು ಒಂದು ಲೈನ್ನ ಹಾಡು ಹೇಳಿದೆ. ಹಾಡು ಹಾಡು ಅಂತ ಹೇಳ್ತಾ ಇದ್ರು ಬಂದಿರೋರು. ಥ್ಯಾಂಕ್ ಯು ಸೋ ಮಚ್ ಮಂಜು. ಜೊತೆಗೆ ನಾನು ಕೂಡ ಮೊದಲೇ ಕೇಳ್ಬೇಕಾ, ನಂಗಂತೂ ಹಾಡಂದ್ರೆ ತುಂಬಾನೇ ಇಷ್ಟ. ಸೊ ಮೈಕ್ ಸಿಕ್ಬಿಟ್ರೆ ಮುಗೀತು ಕತೆ. ಕರೋಕೆ ಬೇರೆ ಇತ್ತು, ಒಳ್ಳೆ ಹಾಡು ಹೇಳ್ದೆ. ಮಳೆ ಬರುವ ಹಾಗಿದೆ ನನ್ನ ಫೇವ್ರೇಟ್ ಮೊಗ್ಗಿನ ಮನಸ್ಸು. ನಮ್ಮ ಅಪ್ಪಂಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಅರುಣ್ಗೂ ಇಷ್ಟ ಅಂತ ಹೇಳ್ಬಿಟ್ಟು ಹಾಡು ಹೇಳ್ದೆ. ಸೊ ಹಾಡು ಹೇಳ್ತಾ ಹೇಳ್ತಾ ಟೈಮ್ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ಗೊತ್ತಾ. ಹಾಡು ಹೇಳ್ತಾ ನನಗಂತೂ ತುಂಬ ದಿನ ಆಗೋಗಿತ್ತು ಹಾಡು ಹೇಳಿ. ಸೊ ಹಾಡು ಹೇಳಿದೆ. ಜೊತೆಗೆ ನನ್ನ ಮಗಂಗೆ ಕೇಳ್ಬೇಕಾ, ನನ್ನ ಮಗಂಗೂ ಕೂಡ ಹಾಡಂದ್ರೆ ತುಂಬಾ ಇಷ್ಟ. ಅವನು ಕೂಡ ಒಂದು ಹಾಡು ಬಿಟ್ಟಾಗ ಕೇಳಿಸ್ಕೊಳ್ಳಿ ಒಂದ್ಸತಿ. ನನಗೆ ಕಾಣದಂತೆ ಮಾಯವಾದನು ಅಂದ್ರೆ ತುಂಬಾ ಇಷ್ಟ, ಮತ್ತೆ ಗೊಂಬೆ ಹೇಳೋತೈತಿ ಅಂದ್ರೆ ತುಂಬಾ ಇಷ್ಟ. ಜೊತೆ ಪುನೀತ್ ರಾಜ್ಕುಮಾರ್ ಅಂತಂದ್ರೆ ಮುಗೀತು ಕತೆ. ಅವನಿಗೆ ಎಲ್ಲಿರುತ್ತೋ ಮೈಕ್ ಸಿಕ್ಬಿಟ್ರೆ ಸಾಕು, ನಾನು ಹಾಡು ಹೇಳ್ತೀನಿ ಅಂತ ಹೇಳ್ತಾನೆ. ಹಾಗೆ ನಗುವ ನಯನ ಹಾಡನ್ನು ಕೂಡ ನಾನು ಹೇಳ್ತಿರ್ಬೇಕಾದ್ರೆ ಅರುಣ್ ಮಧ್ಯದಲ್ಲಿ ಅವರು ಕೂಡ ಒಂದು ಲೈನ್ ಹೇಳಿದ್ದು ತುಂಬಾ ಖುಷಿ ಆಯ್ತು ನನಗೆ. ಅಷ್ಟೊಂದು ಓಪನ್ ಅಪ್ ಇಲ್ವಲ್ಲ, ನನ್ನ ಗಂಡ ಹಾಡ್ಬಿಟ್ರಲ್ಲ ಅಂತ ನನಗಂತೂ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ನಗ್ತಾ ಇದ್ರು, ಓ ಅರುಣ್ ಹೇಳ್ಬಿಟ್ರಲ್ಲ ಹಾಡು ಅಂತ. ಡ್ಯಾನ್ಸ್ ಒಂದು ಮಾಡ್ಲಿಲ್ಲ ಕಣ್ರಿ, ಮಿಸ್ ಆಗೋಯ್ತು ಅಷ್ಟೇನೆ. ಅದಕ್ಕೂ ಏನಾದ್ರು ಟೈಮ್ ಇದ್ರೆ ನಾನು ತಗೊಂಡಿದ್ದು ಟೈಮು ಬರೀ 1 hour ಅಷ್ಟೇ. ಪಾಪ 1.5 hour ಆದ್ರೂ ಪಾಪ ಅವ್ರು ಸುಮ್ಮನೆ ಇದ್ರು, ನನಗೆ ಪರ್ಮಿಷನ್ ಕೊಟ್ಟರು, ಯಾಕಂದ್ರೆ ನೆಕ್ಸ್ಟ್ ಅವ್ರು ಕಾಯ್ತಿರ್ತಾರೆ ಅಲ್ವಾ. ಸೊ ಅದೇ ರೀತಿ ಎಲ್ಲರೂ ಸೇರ್ಕೊಂಡು ಹಾಡು ಹೇಳಿ ಮಸ್ತ್ ಮಜಾ ಮಾಡಿದ್ವಿ.
ಸೊ ಬರ್ತ್‌ಡೇ ಅಂತ ಅಂದ್ಮೇಲೆ ಗಿಫ್ಟ್ ಕೊಡ್ಲಿಲ್ಲ ಅಂತಂದ್ರೆ ಅದು ಬರ್ತ್‌ಡೇ ಇನ್‌ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಸೊ ನಾನು ಆನ್‌ಲೈನಲ್ಲಿ ಹಾಗೆ ಸರ್ಚ್ ಮಾಡ್ಬೇಕಾದ್ರೆ ಮೇಕಪ್ ಡಾಟ್ ಇನ್ ಅಂತ ಹಾಗೆ ಸರ್ಚ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಬರ್ತ್‌ಡೇ ಗಿಫ್ಟ್ಸು ತುಂಬಾನೇ ಚೆನ್ನಾಗಿತ್ತು. ಸೊ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದು ಅರುಣ್ ಬರ್ತ್‌ಡೇಗೆ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಜನವರಿ 6th ಬರ್ತ್‌ಡೇ ಆಗಿರೋದ್ರಿಂದ ಅದನ್ನ ಮೆನ್ಷನ್ ಆಗಿ ಒಂದಷ್ಟು ಫೋಟೋಸ್‌ನೆಲ್ಲ ಕೊಲಾಜ್ ಮಾಡಿಬಿಟ್ಟು ಆನ್‌ಲೈನಲ್ಲಿ ಹಾಗೆ ಬುಕ್ ಮಾಡಿದ್ದೆ ಬಂದಿತ್ತು. ತುಂಬಾ ಚೆನ್ನಾಗಿತ್ತು ಗಿಫ್ಟು. ಜೊತೆಗೆ ಅರುಣ್‌ಗೆ ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ ಉಂಗುರನ ಕೊಡಿಸ್ಬೇಕು ಅಂತಿದ್ದಾಗ ಅರುಣ್‌ಗೆ ತಗೊಳ್ಬೇಕು ಅಂತ ಹೋದಾಗ ನನಗೂ ಬೇಕು ಅಂತ ಋಷಭು ಕೂಡ ಸರನ ತೆಗೆಸ್ಕೊಂಡ. ಹಾಗೆ ನಂದು ಅರುಣ್‌ದು ಎಂಗೇಜ್‌ಮೆಂಟ್ ಆಗಿರ್ಲಿಲ್ಲ. ಎಂಗೇಜ್‌ಮೆಂಟ್ ತರಕ್ಕೆ ಆಗೋಯ್ತು. ನಾನು ಅವರಿಗೆ ಉಂಗುರನ ಪ್ರೆಸೆಂಟ್ ಮಾಡಿದೆ. ಅವರು ನಂಗೆ ಉಂಗುರನ ಪ್ರೆಸೆಂಟ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಜಿಆರ್‌ಟಿ ಜ್ಯುವೆಲ್ಸ್ ಅಲ್ಲಿ ನಾವು ಸಿಲ್ವರ್ ರಿಂಗ್‌ನ ನಾವು ತಗೊಂಡಿದ್ದು. ತುಂಬಾ ಖುಷಿ ಆಯ್ತು. ಸೊ ಏನಕ್ಕೆ ಈ ಖುಷಿ ಅಂತಂದ್ರೆ ಎಂಗೇಜ್‌ಮೆಂಟ್ ಮಾಡ್ಕೊಂಡಿರ್ಲಿಲ್ಲ. ನಾವು ಎಂಗೇಜ್‌ಮೆಂಟ್ ಮಾಡ್ಕೋತಿದೀವಿ ನೋಡಿ ಅಂತ ಹೇಳಿದ್ದು. ಒಂದು ಲಾಸ್ಟಿಗೆ ಒಂದು ಪ್ರೀತಿಯಿಂದ ಒಂದು ಮುದ್ದು ಕೊಟ್ಟೆ ನನ್ನ ಗಂಡಂಗೆ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಊಟಕ್ಕೆ ಹೋದ್ವಿ. ಎಲ್ಲಿ ಅಂತಂದ್ರೆ ಅನಗ ಗ್ರ್ಯಾಂಡ್ ಅಂತ ಇದೆ ಅಲ್ಲಿ ಬರ್ಗೂರ್ ಹ್ಯಾಂಡ್ ಪೋಸ್ಟ್ ಇಂದ ಮುಂದೆ ಹಾಸನ್ ರೋಡ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಇವತ್ತು ಬರ್ಡೇನ ಮಸ್ತ್ ಮಜಾ ಮಾಡಿದ್ವಿ. ಅರುಣ್ ಅಂತೂ ತುಂಬಾ ಖುಷಿ ಪಟ್ರು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.